ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ವೆಲ್ಕಮ್ ಟು ತವರೂರು ಕಿಚನ್. ಇಲ್ಲಿ ನಾನು ಸಿಂಪಲಾಗಿ ಇವತ್ತು ಮಧ್ಯಾಹ್ನಕ್ಕೆ ತರಕಾರಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಅದು ರಾತ್ರಿಗೂ ಕೂಡ ಆಗೋ ಥರ ಕುಕ್ಕರ್ಗೆ ಈರುಳ್ಳಿ, ಟೊಮೊಟೊ, ಆಮೇಲೆ ಬೇಳೆ, ಸ್ವಲ್ಪ ಅರಿಶಿನ, ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತೀನಿ. ಆಮೇಲೆ ಸ್ವಲ್ಪ ನೆಕ್ಸ್ಟ್ ಏನು ಮಾಡಬೇಕು, ಯಾವ ಥರ ಅಂತ ನಾನು ನಿಮಗೆ ತೋರಿಸ್ತೀನಿ. ಇನ್ನು ಈ ಕಡೆ ಜಾರಿಗೆ ಬೆಳ್ಳುಳ್ಳಿ, ಖಾರ ಪುಡಿ, ಒಂಚೂರು ಕಾಯಿ ಹಾಕ್ಕೊಂಡು ಒಂದು 4 ಟೊಮೊಟೊ, ಆ ತರಕಾರಿ ಜೊತೆಲೇ ಬೇಯಿಸ್ಕೊಂಡಿರೋಂಥ 4 ಟೊಮೊಟೊ, ಖಾರ ಪುಡಿ ಎಲ್ಲ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಮಿಶ್ರಣನ ಬೇಯಿಸ್ಕೊಂಡಿರೋಂಥ ಬೇಳೆ ತರಕಾರಿಗೆ ಹಾಕಿ ಮಿಕ್ಸ್ ಮಾಡಿ ನಾನು ಕೈ ಮುಷ್ಟಿಯಷ್ಟು ಇಡೀ ಉಪ್ಪು ಹಾಕಿ ಲಿಪ್ ಕ್ಲೋಸ್ ಮಾಡ್ತೀನಿ. ಸಾಂಬಾರು ರೆಡಿ ಆಗುತ್ತೆ. ಇನ್ನು ಉಪ್ಪು ಹಾಕಿ ಇನ್ನೂ ಒಂದೆರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಇನ್ನೇನಿದೆ, ಸಾಂಬಾರು ರೆಡಿ ಆದಮೇಲೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೆ ಸಾಕು. ಇನ್ನು ಒಗ್ಗರಣೆಗೆ ನಿಮಗೆ ಗೊತ್ತಿರೋ ಹಾಗೆ ಸಾಸಿವೆ, ಜೀರಿಗೆ, ಸ್ವಲ್ಪ ಒಣಮೆಣ್ಸಿಕಾಯಿ, ನಾನಿನ್ನು ಹೆಚ್ಚಿಟ್ಕೊಂಡಿರೋ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಬಿಟ್ಟು ಆದಷ್ಟು ಒಗ್ಗರಣೆ ಮಾಡಿ ಸಾಂಬಾರಿಗೆ ಸೇರಿಸ್ಕೊಂಡ್ರೆ ಸಾಂಬಾರು ಚೆನ್ನಾಗುತ್ತೆ. ಇವತ್ತಿನ ನನ್ನ ಮಧ್ಯಾಹ್ನದ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.